ಅಪ್ಪ ಅಮ್ಮನಿಂದ ಬಿಟ್ಟು ಹೋದರು, ಅವ್ರು ವಾಪಸ್ ಹೋಗಿಲ್ಲ, ಅವ್ರು ಅಲ್ಲೇ ಇದ್ದಾರೆ. ಅವ್ರ ಜೀವನ ಕಷ್ಟ ಇತ್ತು, ಅವ್ರು ಹೇಳ್ಕೊತಿದ್ರು ಈ ಸಮುದಾಯಕ್ಕೆ ಬರಬೇಡ ಅಂತ ಹೇಳ್ತೀನಿ ನೋಡಿ ಸರ್. ಅಲ್ಲಿ ಚೆನ್ನಾಗಿ ದುಡ್ಡು ಮಾಡಿದ್ರ ನೀವು ಬಾಂಬೆಲಿ? ಏನು ಅಂತ ಮಾಡಲಿಲ್ಲ ಸರ್. ಮಂಗಳ ಮುಖ್ಯರು ಸತ್ರೆ ಅವ್ರನ್ನ ಮುಖ ತೋರ್ಸಲ್ಲ, ಅವ್ರನ್ನ ಕಾರ್ಯ ಹೆಂಗ್ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ, ತೋರ್ಸಲ್ಲ ಅಂತ ನಿಜನಾ? ಇಲ್ಲಿ ಇರಲೇಬಾರ್ದು, ಏನಾಗಿ ನಾವು ಸತ್ತವ್ರು ನಮ್ಮ ಊರಿನ ಮೆಣ ಕೂಡ ಹೋಗಲ್ಲ. ಯಾರು ಬಂದು ತೊಗೊಂಡು ಹೋಗ್ತಾರೆ ನಮ್ಮನ್ನ ಮಾತು. ನಾನು ಈ ಫೀಲ್ಡಲ್ಲಿ ಹೆಚ್ಚು ಕಮ್ಮಿ 46-47 ವರ್ಷ ಇದರಲ್ಲಿ ನಾನು ಬಂದಿದ್ದೆ. ನಾನು ಎಷ್ಟು ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಜೋಗ್ತಿ ಒಳಗೆ ನೋಡಿರೋಕ್ಕಿಲ್ಲ, ಈ ಮಂಗಳ ಮುಖ್ಯರ ಒಳಗೆ ನೋಡಿರೋಕ್ಕಿಲ್ಲ. ಅವಳು ನನಗಿಂತ ದೊಡ್ಡವಳಾದ್ರೆ ಅವಳ ಅಕ್ಕ, ಅವಳು ಕುಡಿದು ಒಂದು ಗ್ಲಾಸ್ನಾಗ ಹಾಲು ನನಗೆ ಕುಡಿಸ್ತಾರೆ. ಅವಳ ಅಕ್ಕ ನನ್ನ ತಂಗಿ. ಈ ಥರ ಅದೊಂದು ಸಂಪ್ರದಾಯ ಇತ್ತು ಸರ್. ಅದರಲ್ಲಿ ತುಂಬ ಸಂಪ್ರದಾಯ ಇತ್ತು ಸರ್. ಅದು ಆ ಕಡೆ ಎಲ್ಲ ಅದು ನಮ್ಮ ಬೆಂಗಳೂರು ಮೈಸೂರು ಕಡೆ ಅಂತೂ ಬಿಲ್ಕುಲ್ ಸೇರ್ಸಲ್ಲ. ಹೋಗಮ್ಮ ಬಾಮ್ಮ ಅಂತ ಚೆನ್ನಾಗಿ ನೋಡ್ಕೊಂಬೋದು, ದುಡ್ಡುಗೋಸ್ಕರ. ನಮ್ಮನ್ನ ತಂದೆ ತಾಯಿ ಮನೆ ಕೆಲವು ಕಡೆ ಒಪ್ಕೊಳ್ಳೋದೇ ದುಡ್ಡುಗೋಸ್ಕರ. ಅದು ಹೆಂಗೆ? ಅದು ತುಂಬ ಕಷ್ಟದ ದಿನಗಳ ನೋವು ಅದು ಅಥವಾ ಹೆಂಗೆ? ನೋವು ಇರ್ತೈತೆ ಸರ್, ನೋವು ಇರಲಾರ್ದು ಯಾವ್ದು ಇರ್ತಲ್ಲ ಸರ್. ವಯಸ್ಸಾದಾಗೆಲ್ಲ ಯಾಕಪ್ಪ ಇದರಲ್ಲಿ ನಾವು ಬಂದ್ವಿ ಅನಿಸ್ತೈತೆ, ಅಂದ್ಬಿಟ್ಟು ಅನಿಸ್ತೈತೆ ಸರ್. ಅವ್ರು ಬಿಡು ನೋಡಿ ಇಂಥ ದಿವ್ಸ ಬನ್ನಿ ನಮ್ಮ ಮನೆಗೆ ಬದಾಯಿ ತೊಗೊಂಡೋಗ್ರಿ ಅಂದರೆ ಇಸ್ಕೊಂಡೋಗ್ರಿ ಅಂತ, ಬದಾಯಿ ಓಕೆ ಇಸ್ಕೊಂಡೋಗ್ರಿ ಅಂತ ಅವ್ರು ಹೇಳೋದು. ಹಂಗೆ ನಾವು ಅವುಗಳು ಹೆಂಗಲ್ಲ, ನಾವು ಅದು ಎಲ್ಲಿ ತಿರುಗಬೇಕು, ಎಲ್ಲಿ ಅಡ್ಡಾಡ್ಬೇಕು ಅಂತೇಳಿ ನಾವು ಸ್ವಲ್ಪ ಲೈಂಗಿಕ ಇದ್ರಾಗ್ಬೋದು ಅಲ್ಲಿ ಇರ್ತಿದ್ವಿ. ಅದರಲ್ಲಿ ಸ್ವಲ್ಪ ದಿವಸ ಜೀವನ ನಡೀತು. ಮತ್ತು ಡ್ಯಾನ್ಸಿಗೆ ಕಳಿಸ್ತಿದ್ರು, ಮದ್ವೆ ನೈಟ್ ಪ್ರೋಗ್ರಾಮ್ ಏನನ್ನಿದ್ರೆ ಕುಣಿಯಕ್ಕೆ ಕಳಿಸ್ತಿದ್ರು, ಅದಕ್ಕೆ ಹೋಗ್ತಿದ್ವಿ. ಹಂಗೆ ಇದ್ದೆ ನಾನು ಹಂಗೆ ಸುಮಾರು ಒಂದು 7-10 ವರ್ಷ ಇದ್ದೆ. ನನಗೇನು ಅಲ್ಲಿ ತುಂಬ ಚೆನ್ನಾಗೂ ನನ್ನ ಗುರು ತುಂಬ ಚೆನ್ನಾಗಿ ಬೆಂಗಳೂರು ನಮ್ಮ ಗುರು ಅವರು ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ನಾನು ಯಾವಾಗಲೇ ಅಷ್ಟು ತಾರಾ ಅಂತ ಅಷ್ಟು ಚೆನ್ನಾಗಿ ಮಾತಾಡೋರು, ಅಷ್ಟು ತಾರಾ ಅಂತ ನಾಮಕರಣ ಆಗಿದೆ ಇವಾಗ. ಅಲ್ಲಿ ಬಾಂಬೆಗೆ ಹೋದ್ಮೇಲೆ. ಯಾರು ಮಾಡಿದ್ದು? ಅಲ್ಲಿ ನಮ್ಮ ಗುರುನೇ ಮಾಡಿದ್ದ. ನಾನು ಬೇರೆ ಹೆಸರು ಇಡೋ ಅಂದೆ. ಅಲ್ಲಿ ಹೋದ್ರೆ ಆಟೋಮೆಟಿಕ್ ನಾಮ್ ಚೇಂಜ್ ಮಾಡ್ತಾರೆ ಅವ್ರು, ಈ ಹೆಸರು ಅದೆಲ್ಲ ಬೇಡ, ನಾನು ಇಡ್ತೀನಿ, ನಿನಗೆ ಒಳ್ಳೆ ಹೆಸರು, ಸುಮ್ಮನೆ ಇರೋ ತಾರಾ ಅಂತ ಇಟ್ಟರು ಅವ್ರು. ನಾನು ಆ ಹೆಸ್ರನ್ನವ್ರು ಯಾರೂ ಇಲ್ಲ, ಅಲ್ಲೆಲ್ಲೇ ಇಲ್ಲ ಅವ್ರು ಅಂಥ ಹೆಸರು ನನಗಿಟ್ರು. ಅವ್ರ ಹೆಸರಿಟ್ಟಿದ್ದೆ, ಆ ಹೆಸರಿನಿಂದ ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಳೆದೆ ಸರ್. ನಾನು ಏನು ಮಾಡೋಕೆ ಹೋಗ್ನಾಕ ಎಲ್ಲ ಸಕ್ಸಸ್ ಆಗೋದು ನನಗೆ. ನಾನು ಹೊಲ ಮಾಡಿದೆ, ಅದರಲ್ಲಿ ಸಕ್ಸಸ್ ಆಯ್ತು. ನಾವು ಕುರಿ ಮಾಡಿದ್ದೀವಿ, ನಾವು ಕುರುಬರು, ಕುರಿ ಇದಾವೆ ನಾನು. ಇವಾಗಲೇ ಸಡ್ಡಲ್ಲಿ ನಾನು ಮರಿ ಸಾಕಿದ್ದೀನಿ ನೋಡಿ ಸರ್, ಇದರಲ್ಲಿದೆ ಸಡ್ಡಲ್ಲಿದೆ. ಇವಾಗಲೂ ನಮ್ಮ ಕುರಿ ಇದ್ದಾವೆ, ಅಲ್ಲಿ ಬೇರೆ ಇದ್ದಾವೆ ಸ್ವಲ್ಪ, ಅವ್ರು ಮೇಯಿಸ್ತಾ ಇದ್ದಾರೆ ಅಲ್ಲಿ ಬಿಟ್ಟಿದ್ದೀವಿ. ಈಗ ಇಲ್ಲಿ ಕೆಲಸ ಜಾಸ್ತಿ ಅಲ್ಲ, ಅವ್ನು ಮೇಯ್ಸೋಕೆ ಹೋಗೋರಿಲ್ಲ. ಇದು ಹೊಲ್ದಾಗ ನೋಡ್ಕೊಂಡ್ರೆ ಅವು ಇಲ್ಲ, ಅದಕ್ಕೆ ಅವ್ರ ಹತ್ರ ಬಿಟ್ಟಿವಿ, ಅವ್ರನ್ನ ನೋಡ್ಕೊತಿದ್ದಾರೆ. ಅಲ್ಲಿ ಇರೋರಿ ಸಮಸ್ಯೆ ಜೀವನ. ಅಲ್ಲಿ ಪಾಪ ಅಪ್ಪ ಅಮ್ಮನಿಂದ ಬಿಟ್ಟು ಹೋದರು, ಅವ್ರು ವಾಪಸ್ ಹೋಗಿಲ್ಲ, ಅವ್ರು ಅಲ್ಲೇ ಇದ್ದಾರೆ. ಅವ್ರ ಜೀವನ ಕಷ್ಟ ಇತ್ತು. ಅವ್ರು ಹೇಳ್ಕೊತಿದ್ರು, ನೀನೆಲ್ಲ ಅಪ್ಪ ಅಮ್ಮನ ಮನೆಗೆ ಹೋಗ್ತೀಯಾ, ನೀನು ಚೆನ್ನಾಗಿದೆಯಾ, ನಾನು ಅಪ್ಪ ಅಮ್ಮನ ನೋಡಬೇಕು ಅಂತ ಅಳ್ತಿದ್ರು. ಅವ್ರು ನೋಡಿ ನಾನು ಹತ್ತೀನಿ ಸರ್, ಸುಳ್ಳು ಯಾಕೆ ಹೇಳೋದು. ಅಪ್ಪ ಅಮ್ಮ ಅಂದರೆ ಎಲ್ಲ ಒಂಥರ ಇದಲ್ಲ ಸರ್, ಸೆಂಟಿಮೆಂಟ್ ಹೆಂಗಿರ್ತೈತೆ ಹೇಳಿ. ಅದು ನಾವು ಏನೇ ಇವತ್ತು ಜಗಳ ಮಾಡಲಿ, ದೋಷ ಮಾಡಲಿ, ಅಪ್ಪ ಅಮ್ಮಂದೇಟಿಗೆ ಅದು ಒಂಥರ ಬೇರೆ, ಅಣ್ಣ ತಮ್ಮಂದೇಟಿಗೆ ಅದು ಒಂಥರ ಬೇರೆ, ಸೆಂಟಿಮೆಂಟ್ ಜಾಸ್ತಿ ಇರ್ತದೆ. ಅವ್ರು ನಾವು ಬರ್ಬೇಕಾದ್ರೆ ಹೇಳೋರು, ಅವ್ರು ನೀನು ಹೋಗ್ತೀಯಾ ಅಪ್ಪ ಅಮ್ಮನ ತಾಗ, ಅಣ್ಣ ತಮ್ಮ ಅಕ್ಕ ತಂಗಿಯವ್ರ ತಗೋ, ನೀನೆಲ್ಲ ಅವ್ರ ಹತ್ರ ಜೊತೆಗೆ ಇರ್ತೀಯ, ಎಂಜಾಯ್ ಮಾಡ್ತೀಯ, ನೀನು ಎಷ್ಟು ನಿಂದು ಲೈಫು ಚೆನ್ನಾಗಿದೆ. ನಾವು ನೋಡು ಅಪ್ಪ ಅಮ್ಮನ ನೋಡೋಕ್ಕೂ ಹೋಗಂಗಿಲ್ಲ, ನಾವು ಇಲ್ಲೇ ಇರಬೇಕು, ಇಲ್ಲೇ ಇನ್ನೂ ನಮ್ಮ ಜೀವನ ಹೆಂಗೈತಿ, ನಾವು ಯಾಕೆ ನೀವು ಹೋಗ್ಬೋದಲ್ಲ ಅಂತ ಕೇಳ್ತಿದ್ದೆ. ಬಿಟ್ಕೊಳಲ್ಲ ನಮ್ಮನ್ನು. ನಾವು ಯಾವಾಗ ಹಿಂಗಾಗಿ ನಾವು ಈಚೆ ಬಂದು ನಾವು ಹಿಂಗೆ ಸೀರೆ ಉಟ್ಕೊಂಡು ನಿಮ್ಮ ಮಗ ಅಂತ ಅವ್ರು ಹಂಗೆ ಪಕ್ಕದವರು ಹಿಂಗಂತಾರೆ ಹಂಗಂತಾರೆ, ನಿನ್ನ ಮಗ ಕೋಜೆ ಆಗ್ಯಾನ, 9 ಆಗ್ಯಾನ, ಚಕ್ಕ ಆಗ್ಯಾನ ಅಂತ ಹಿಂಸೆ ಮಾಡ್ತಾರಂತೇಳಿ ಬಿಟ್ಕೊಳಲ್ಲ ನಮ್ಮನ್ನು. ಏನು ಮಾಡೋದು, ನೀನು ಪಡೆದದ್ದು ನಿನಗೈತಿ, ನಾನು ಪಡೆದದ್ದು ನನಗೈತಿ, ದೇವ್ರನ್ನೆಲ್ಲ ಒಂಥರ ನೋಡ್ತಿರ್ತಾನೆ ಬಿಡು ಅಂತ ಹಿಂಗೆ ಹೇಳ್ಕೊಂಡಿದ್ದೀವಿ ಸರ್. ಅಲ್ಲಿ ನನ್ನ ಫ್ರೆಂಡ್ ಸರ್ಕಲ್, ನನ್ನ ಗುರು ನಮಗೆ ತುಂಬ ಚೆನ್ನಾಗಿ ನೋಡ್ಕೊಂಡು, ಈಗ 1.5 ವರ್ಷ ಎಷ್ಟಾಯಿತು ನಮ್ಮ ಗುರು ತೀರ್ಕೊಂಡ್ರು. ಅಲ್ಲಿ ಚೆನ್ನಾಗಿ ದುಡ್ಡು ಮಾಡಿದ್ರ ನೀವು ಬಾಂಬೆಲಿ? ಏನು ಅಂತ ಮಾಡಲಿಲ್ಲ ಸರ್, ಮಾಡಲಿಲ್ಲ. ಅಲ್ಲಿ ಸಿಟಿ ಒಳಗೆ ಸರ್ ಪ್ಯಾಷನ್. ಇವತ್ತು ಏನೋ ಒಂದು ಡ್ರೆಸ್ ನೋಡಿದೆ, ಆ ಡ್ರೆಸ್ ಹಾಕೋಬೇಕು, ನಾನು ಇಷ್ಟು ದುಡ್ದು ತೊಗೊಂಡೋಗಿ ಅದಕ್ಕೆ ಹಾಕ್ಬೇಕು, ಇಷ್ಟ ಸ್ವಲ್ಪ ಏನಿಲ್ಲ. ನಾನು ಯಾವಾಗ ರೈತಕ್ಕೆ ಮಾಡ್ಕೊತ ಇದು ಯಾವಾಗ ವಾಪಸ್ ಬಂದ್ರಿ? ಏನಕ್ಕೆ ವಾಪಸ್ ಬರ್ಬೇಕು ಅನ್ನಿಸ್ತು ನಿಮಗೆ? ನಾನು ಊರಲ್ಲೇ ಇದ್ದು ಬಿಡೋಣ ಏನನ್ನ ಮಾಡಿಕೊಂಡು. ಇವಾಗ ಅಲ್ಲಿ ಏನಂದ್ರೆ ಒಂಥರ ಬೇಸರ ಆಯಿತು. ಯಾಕಪ್ಪ ಇಲ್ಲಿ ಇದು ಈ ಊರು, ನನ್ನೂರಲ್ಲಿ ನನ್ನ ಅಪ್ಪ ಅಮ್ಮನ ಮನೇಲಿ ಚಂದಿದ್ದೀನಿ, ಅಲ್ಲೇ ಇರೋದು ಬೆಸ್ಟ್ ಅಲ್ಲ. ಯಾವ್ದಾರ ಹಿಂಗೆ ವಾಪಸ್ ಹೋಗ್ಬೇಕನ್ನಕ್ಕೆ ಏನಾರ ಒಂದು ಇನ್ಸಿಡೆಂಟ್ ಇದೆಯಾ? ಬೇಜಾರಾಗಿ ಆಯ್ತಲ್ಲಿ. ಆಮೇಲೆ ಅವರು ಯಾರಿಗೆ ಒಬ್ರಿಗೆ ಅವ್ರು ಏನೋ ಹಿಂಸೆ ಕೊಡೋದು ಇದನ್ನು ನೋಡ್ತಿದ್ದೇನೆ. ನಮಗಂತೂ ಕೊಟ್ಟಿಲ್ಲ, ಸುಳ್ಳು ಬೇರೆದವ್ರು ಏನೇ ಇದ್ದಾರೆ.
ಇಲ್ಲಿ ಇರಲೇಬಾರ್ದು, ಏನಾಗಿ ನಾವು ಸತ್ತವ್ರು ನಮ್ಮ ಊರಿನ ಮೆಣ ಕೂಡ ಹೋಗಲ್ಲ. ಯಾರು ಬಂದು ತೊಗೊಂಡು ಹೋಗ್ತಾರೆ ನಮ್ಮ ಮಹಾರಾಷ್ಟ್ರಕ್ಕೆ ಬಂದು ಇಲ್ಲಿ. ಅವಾಗೆಲ್ಲ ಏನಿತ್ತು ಸರ್, ಇಲ್ಲಿ ನಮ್ಮವರು ಆಚೆ ಮುಂದಕ್ಕೆ ಹೋಗೋದು ಗೊತ್ತಿಲ್ಲ ಅವ್ರಿಗೆ. ಬೇಡಪ್ಪ ಏನೋ ಅಂತ ನಾನು ಭಾಳ ಬೇಜಾರಾಗಿ ನಾನು ಬಿಟ್ಟು ಬಂದರೆ ನಂಟು ಬಿಟ್ಟಿಲ್ಲ ಅಲ್ಲಿ. ಈಗಲೂ ಹೋಗ್ತಿರ್ತೀನಿ ಬರ್ತೀನಿ. ಈಗ ಹೆಣ ಕೂಡ ಕಳ್ಸಲ್ಲ, ಯಾರಿಗೂ ಸಿಗಲ್ಲ ಅಂತಂದಾಗ ನೆನಪಾಯ್ತು. ಹಾಂ ಸರ್. ಒಂದು ಕಲ್ಪನೆ ಅಂದ್ರೆ ಎಲ್ಲ ಜನಕ್ಕೆ ಹೊರಗಡೆ ಒಂದಿದೆ, ಮಂಗಳ ಮುಖ್ಯರ್ ಸತ್ರೆ ಅವ್ರನ್ನ ಮುಖ ತೋರ್ಸಲ್ಲ, ಅವ್ರನ್ನ ಕಾರ್ಯ ಹೆಂಗ್ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ, ತೋರ್ಸಲ್ಲ ಅಂತ. ನಿಜನಾ ಅದು? ಅವೆಲ್ಲ ಸುಳ್ಳು ಸರ್, ಶುದ್ಧ ಸುಳ್ಳು ಸರ್. ಇದು ಯಾರು ಬೇಕಾದ್ರೂ ನೋಡ್ಬೋದು ಸರ್, ಎಲ್ಲರೂ ಬಂದು ನೋಡಿ ಹೋಗ್ತಾರೆ. ಹೌದಾ? ಹೌದು. ಮತ್ತೆ ಒಂದಷ್ಟು ಕಡೆ ಮಂಗಳ ಮುಖ್ಯರ್ನ ಹೆಂಗೆ ಮಣ್ಣು ಮಾಡ್ತಾರೆ ಅಂತ ಹೇಳಲ್ಲ, ಅಥವಾ ಏನು ಕಾರ್ಯ ಹೆಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಸಮಾಧಿ ಅದು ಯಾರಿಗೂ ಗೊತ್ತಾಗಲ್ಲ, ಎಲ್ಲೂ ತೋರ್ಸೋದೇ ಇಲ್ಲ ಯಾರಿಗೂ ಅಂತ ಸರ್. ನನಗೆ ಇಲ್ಲಿ ಅಕ್ಕಪಕ್ಕದ ಊರವರೆಲ್ಲ ನನಗೆ ಪರಿಚಯ ಇರ್ತಾರೆ, ಆ ಕಡೆ ಊರವ್ರು ಪರಿಚಯ ಇರ್ತಾರೆ. ನಾನು ಸತ್ತಿನಂತ ಎಲ್ಲರೂ ಬಂದು ನೋಡಿ ಹೋಗ್ತಾರೆ ಸರ್. ಏನು ಮುಚ್ಚಿಡಲ್ಲ, ಮುಚ್ಚುಮರಿನೂ ಅಲ್ಲ. ಅವರು ಒಂದು ದೊಡ್ಡ ದೊಡ್ಡ ಹಾರ ತರ್ತಾರೆ, ಹಾಕ್ತಾರೆ, ನೋಡ್ತಾರೆ. ಅವ್ರಿಗೆ ಜಾಸ್ತಿ ನಾನು ಅಭಿಮಾನಿ ಇದ್ರೆ ಅವ್ರ ಕಣ್ಣೀರು ಕೂಡ ಹಾಕಿ ಹೋಗ್ತಾರೆ ನೋಡಿಬಿಟ್ಟು ನಮ್ಮನ್ನು. ಅವ್ರ ಜೊತೆ ನಾನು ಜಾಸ್ತಿ ಅವಲಂಬನೆ, ಅವ್ರ ಜೊತೆ ನಾನು ಬಡಲಾಟ ಇದ್ರ ಅವರು ಕಣ್ಣೀರು ಹಾಕಿ ಹೋಗ್ತಾರೆ. ನಾನು ನೋಡ್ಬಿಟ್ಟು ಹಾರ ಹಾಕಿಬಿಟ್ಟು ನನ್ನ ಮುಖ ನೋಡ್ಬಿಟ್ಟು ಹೋಗ್ತಾರೆ ಅವ್ರು. ಮತ್ತೆ ಯಾಕೆ ಈಗ ತಪ್ಪು ಕಲ್ಪನೆ? ಅದು ಯಾವ ನಾನು ನೋಡಿನಿ ಸರ್, ಇದೇ ಯೂಟ್ಯೂಬಲ್ಲಿ ಇದ್ರಲ್ಲಿ ನೋಡಿನಿ. ಹೇಳ್ತಾರೆ ನಮ್ಮವ್ರ ಸತ್ರ ತೋರ್ಸಲ್ಲ, ಮುಚ್ಚಿಟ್ಕೊಂಡು ಹೋಗ್ತಾರೆ, ಹಂಗೆ ಹೋಯ್ತಾರೆ, ಹಿಂಗೆ ಹೋಯ್ತಾರೆ. ಅವೆಲ್ಲ ಸುಳ್ಳು ಸರ್. ನಾನು ಈ ಫೀಲ್ಡಲ್ಲಿ ಹೆಚ್ಚು ಕಮ್ಮಿ 46-47 ವರ್ಷ ಇದರಲ್ಲಿ ನಾನು ಬಂದಿದ್ದೆ. ನಾನು ಎಷ್ಟು ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಜೋಗ್ತಿ ಒಳಗೆ ನೋಡಿರೋಕ್ಕಲ್ಲ, ಈ ಮಂಗಳ ಮುಖ್ಯರ ಒಳಗೆ ನೋಡಿರೋಕ್ಕಿಲ್ಲ. ನಾನು ಎಲ್ಲ ಗಿಲ್ಲಿ ಆ ಕಡೆ ಹರಿಯಾಣ, ಇಶಾರ, ಕರ್ನಾಲ್, ಗಂಗಾನಗರ, ಆಮೇಲೆ ಕುರುಕ್ಷೇತ್ರ ಅಂತ ಐತೆ ಸರ್, ಅಲ್ಲಿ ಅವೆಲ್ಲ ತಿರುಗಿ ಬಂದೆ. ನಮ್ಮ ಫಂಕ್ಷನ್ ಇದ್ದ ಹೋಗಿನಿ ಅವಾಗ. ನಾನು ಈಗ ನಮ್ಮ ಗುರು ಇರ್ಬೇಕಾರೆ ಕರಿತಿದ್ಲ, ಹಂಗೇನೋ ಫಂಕ್ಷನ್ ಹಿಂಗಿದೆ, ಹಂಗೆ ರೊಟ್ಟಿ ಇದೆ, ಬಾ ಹೋಗೋಣ ಅಂದ್ರೆ ನಾನು ಇಲ್ಲಿಂದ ಎಲ್ಲ ನನ್ನ ಬಟ್ಟೆ ಗಿಟ್ಟೆ ಪ್ಯಾಕ್ ಮಾಡ್ಕೊಂಡು 8-10 ದಿವಸ ಅವೆಲ್ಲ ನೋಡ್ಕೊಂಡು ಮತ್ತೆ ನಾನು ಊರಿಗೆ ಬರ್ತೀನಿ. ಅಲ್ಲ ನೋಡಿ ಆ ಥರ ಮುಚ್ಚು ಮರಿಲಿ ಒಯ್ಯೋದು, ಹಿಂಗೆ ಮುಚ್ಚಿಡೋದು ಇವೆಲ್ಲ ಇಲ್ಲ ಸರ್. ಯಾರು ಬೇಕಾದ್ರೂ ನೋಡ್ಬೋದು. ಈ ರೋಟಿ ಅಂದರೆ ಏನಮ್ಮ? ರೋಟಿ ಅಂದರೆ ನಮ್ಮರೊಳಗೆ ದೊಡ್ಡವ್ರು ಸತ್ತೋಗಿರ್ತಾರೆ ಸರ್. ದೊಡ್ಡವ್ರು ಸತ್ತಿರ್ತಾರಲ್ಲ, ಅವ್ರ ಚೀಲನಾತಿ ಅವ್ರು ಯಾರು ಇರ್ತಾರೆ, ಅವ್ರ ಹೆಸರಲ್ಲಿ ಒಂದು ಆ ರೋಟಿ ಅಂತ ಮಾಡ್ತಾರೆ. ಎಲ್ಲ ನಮ್ಮ ಆಲ್ ಇಂಡಿಯಾದಾಗ ಎಷ್ಟು ಜನ ಇದ್ದಾರೆ ಎಲ್ಲರಿಗೂ ಅಲ್ಲಿ ಬರಕ್ಕೆ ಆಹ್ವಾನ ಕೊಡ್ತಾರೆ ಸರ್. ಈ ತಿಥಿ ಅಂತವಲ್ಲ ಆ ಥರನ, ಅಥವಾ ಸ್ಮರಣ ತಿಥಿ ಅಂತಾರಲ್ಲ ಆ ಥರ ಸ್ಮರಣಾರ್ಥ ಅಂತ? ಅದು ನಾನು ಪೂರ್ತಿ ಅರ್ಥ ಆಗಲ್ಲ ಸರ್. ಅದು ಮಾಡಿಬಿಟ್ಟು ಎಲ್ಲ ಅಷ್ಟು ದಿವಸ ಊಟ ತಿಂಡಿ 8 ದಿವಸ 10 ದಿವಸ ಇವೆಲ್ಲ. ಮೊನ್ನೆ ನಮ್ಮ ಗುರುದಿತ್ತು ಸರ್, ಹೆಚ್ಚು ಕಮ್ಮಿ 15 ದಿವಸ ಆತೇನದು. 10 ದಿವಸ ಇದ್ಬಿಟ್ಟು ವಾಪಸ್ ಬಂದೆ. ಯಾಕೆ ಬಂದೆ? ನಾನು 100 ಜಾತ್ರೆ ಸರ್, ಕರಿಯಮ್ಮ ದೇವಿ ಜಾತ್ರೆ ಅಂತ. ನಾನು ಅಲ್ಲಿ ಇರ್ತೀನಿ ಸರ್. ಆ ದೇವ್ರ ಜಾತ್ರೆ ಮಾಡ್ಬೇಕಾದ್ರೆ ಅವ್ರಿಗೆ ಅಲಂಕಾರ ಮಾಡೋದು, ಇದು ಮಾಡೋದು, ಅದ್ರಲ್ಲಿ ರಾತ್ರಿ ಎಲ್ಲ ಆ ಫಂಕ್ಷನ್ನ ನಾನು ಇರ್ತೀನಿ ಸರ್. ಮತ್ತು ನಮ್ಮ ಊರಿಗೆ ದೊಡ್ಡ ಜಾತ್ರೆ, ಗ್ರಾಮ ದೇವತೆ ಜಾತ್ರೆ ಅದು. ನಾನು ಹಿಂಗಿದೆ, ನಾನು ಹೋಗ್ತೀನಿ ಅಂತ ಎಲ್ಲ ಹೇಳ್ಬಿಟ್ಟು ಬಂದುಬಿಟ್ಟೆ ನಾನು. ಹಿಂಗೆ ಅವ್ರ ದೊಡ್ಡವ್ರ ಹೆಸ್ರ ಮೇಲೆ ಅದೆಲ್ಲ ಮಾಡೋದು ಸರ್. ಅಲ್ಲೇನೇ ನಡೆಯುತ್ತೆ ರೋಟಿ ಅಂದರೆ ಏನದು? ಹೆಂಗೆ ಕಾರ್ಯಕ್ರಮ ಹೆಂಗಿರ್ತದೆ ಅದು? ಆಡೋದು, ಕುಣಿಯೋದು, ಆಮೇಲೆ ಏನೋ ಅಕ್ಕ ತಂಗಿ ಅಂತ ಆಗ್ತಾರೆ ನಮ್ದ್ರೊಳಗೆ ಆಗೋದು. ಆಮೇಲೆ ಒಬ್ರಿಗೆ ನನ್ನ ಮಗಳಾಗೋದು, ಅವರು ಹಾಲು ಕುಡಿಸೋದು, ಅವ್ರಿಗೆ ನನ್ನ ಮಗಳಾದೆ. ಅದು ಏನಮ್ಮ ಅದು ಪ್ರೋಸೆಸ್ಸು? ಅದೇನೋ ಆ ಥರ ಅಲ್ಲಿ ನಡ್ಕೊಂಬಂದಿದೆ ಸರ್, ಅದು ಮಾಡ್ತಾರೆ ಸರ್. ಅಲ್ಲ ಅದು ಹೆಂಗೆ? ಈಗ ನಿಮಗೆ ಆ ಥರದಲ್ಲಿ ಮಗಳು ಆ ಥರ ನೀವು ದತ್ತು ತೊಗೊಂಡ್ರದ್ದು ಆ ಥರ ಏನಾರ ಇದೆಯಾ? ಆ ಥರ ದತ್ತಕ್ಕಲ್ಲ ಅದು. ಸುಮ್ಮನೆ ನನ್ನಂತಳೆ ನನ್ನ ಮಗಳು ಮಾಡ್ಕೊತಾಳೆ. ನಾನು ಒಬ್ರಿಗೆ ಅಲ್ಲಿ ನಾನು ಮುಂಬೈ ಹೋದಲ್ಲಿಂದ ಮಮ್ಮಿ ಅಂತೀನಿ. ಅವ್ರ ಹೆಸರು ಕೋಕಿಲಮ್ಮ ಅಂತ. ಅವ್ರಿಗೆ ಇವತ್ತಿಗೆ ನನ್ನ ಮಗಳು ಅಂತ ಹಾಕ್ಯಂತಾಳ. ಆಕೆಗೆ ನಾನು ತಾಯಿ ಅಂತೀನಿ. ನನಗೇನು ಆ ಮಮ್ಮಿ ನನಗೆ ಇಂಥದ್ದು ಇಷ್ಟ ಅಂದರೆ ಅವಳು ನನಗೆ ಕೊಟ್ಟು ಕಳಿಸ್ತಾಳೆ. ಅಮ್ಮ ನನಗೆ ಈ ಸೀರೆ ತುಂಬ ಇಷ್ಟ ಅಂದರೆ 1 ಅಲ್ಲ 10 ಕೊಡ್ತಾಳೆ ನನಗೆ. ಅವಳಿಗೇನೋ ನನಗೆ ಅದು ಇಷ್ಟ ಅಂದ್ರೆ ನಾನು ಕೊಡ್ತೀನಿ ಸರ್. ಹಿಂಗೆ ಅದೊಂದು ಬಾಂಧವ್ಯ. ಹಂಗೆ ಈಗ ನಿಮಗೆ ಮಗಳು ಇದರ ಅದೇ ಥರ ನಿಮ್ಮ ಸಮುದಾಯದ? ನಾನು ಇನ್ನೂ ಮಾಡ್ಕೊಂಡಿಲ್ಲ ಸರ್. ಸುಮ್ಮನೆ ಮಮ್ಮಿ ಏನಾರು ಜಗ್ಗಿ ಅದಾರ. ನಾನಿನ್ನ ಯಾರಿಗೂ ಆ ಥರ ಮಾಡ್ಕೊಂಡಿಲ್ಲ, ಮಗಳು ಅಂತ ಮಾಡ್ಕೊಂಡಿಲ್ಲ. ಸ್ವಂತ ಇಲ್ಲ, ಏನಿದ್ರು ಮಾಡ್ಕೋಬೋದು. ಅದು ಮುಂದೆ ಏನು ಮಾಡ್ತಾನೋ ಗೊತ್ತಿಲ್ಲ. ಅಲ್ಲ ಪದ್ಧತಿ ಇರೋದನ್ನ ಕೇಳ್ತಾ ಇದ್ದೀನಿ. ಪದ್ಧತಿ ಐತಿ ಸರ್. ಹಂಗೆ ಈಗ ಅಕ್ಕ ತಂಗಿ ಯಾರು ಬೇರೆದವಳು ನಾನು ಅವಳು ಬಾಯಿ ಒಂದು ಅವ್ರ ಗುರು ನನಗೆ ಗುರು ಆಗ್ತಾರೆ. ನನ್ನ ಗುರು ಅವ್ರ ಗುರು ಅಕ್ಕ ತಂಗಿ ಟೈಪ್ ಇರ್ತಾರೆ. ಈಗ ಅವಳು ನಾನು ಅಕ್ಕ ತಂಗಿ ಆಗತ್ತೆ ಹಾಲು ಕುಡಿಯೋದು. ಅವಳು ನನಗಿಂತ ದೊಡ್ಡವಳಾದ್ರೆ ಅವಳು ಕುಡಿದು ಒಂದು ಗ್ಲಾಸ್ನಾಗ ಹಾಲು ನನಗೆ ಕುಡಿಸ್ತಾಳೆ. ಅವಳ ಅಕ್ಕ ನನ್ನ ತಂಗಿ, ಅಕ್ಕ ತಂಗಿ ಅಂತ. ಅವಳು ನನಗೇನೇನೋ ಕೊಡ್ತಾಳೆ, ನಾನು ಅವಳಿಗೆ ಏನೇನೋ ಕೊಡೋದು. ಈ ಥರ ಅದೊಂದು ಸಂಪ್ರದಾಯ ಐತೆ ಸರ್. ಅದರಲ್ಲಿ ತುಂಬ ಸಂಪ್ರದಾಯ ಐತೆ ಸರ್. ಅದು ಆ ಕಡೆ ಎಲ್ಲ ಒಳ್ಳೆ ಇದು. ಅದು ದೊಡ್ಡವ್ರಿಗೆ ಸತ್ತವ್ರಿಗೆ ಭಾಳ ಗೌರವ ಕೊಡೋದು, ಅದು ಏನು ಮಾಡೋದು. ಇಲ್ಲೆಲ್ಲ ಯಾರು ಹಿಂಗೆ ದುನಿಯಾದವರೆಲ್ಲ ಯಾರು ಅದು ಮಾಡೋಕ್ಕಾಗಲ್ಲ ಸರ್. ಅಷ್ಟು ಚೆನ್ನಾಗಿ ಮಾಡ್ತಾರೆ ಅವರೆಲ್ಲ.
ಅಲ್ಲಿ ಅಲ್ಲಿ ಹೌದು. ಬಾಂಬೆಲ್ಲ ನಾರ್ತ್ ಇಂಡಿಯಾ. ಒಟ್ಟು ನಾರ್ತ್ ಇಂಡಿಯಾ ಈ ಮಹಾರಾಷ್ಟ್ರದಿಂದ ಹಿಡಿದು ಆ ಕಡೆ ಫುಲ್ ಡೆಲ್ಲಿ ಮಟನು, ಆ ಕಡೆ ಡೆಲ್ಲಿ, ಆ ಕಡೆ ಪಂಜಾಬ್, ಹರಿಯಾಣ, ಅದು ಏರಿಯಾ ಎಲ್ಲಿ ಲಾಸ್ಟ್ ಬಾರ್ಡ್ರ್ವರೆಗೆ ಐತಿ ಅಲ್ಲಿವರೆಗೆ, ಕಲ್ಕತ್ತಾ ಎಲ್ಲ ಸಂಪ್ರದಾಯ ಐತಿ ಸರ್ ಅದು. ಇಲ್ಲಿ ಕರ್ನಾಟಕದಲ್ಲಿ ಇಲ್ಲ ಆ ಥರ. ಆ ಸಂಪ್ರದಾಯ ಇಲ್ಲಿ ಅಂಥದ್ದು ಇತ್ತೀಚೆಗೆ ಏನೇನೋ ಬೆಂಗಳೂರು ಕಡೆ ಮಾಡಕತ್ತಾರ ಸರ್. ಅಷ್ಟು ಅಲ್ಲಿ ಅದೇ ಮೇನ್ ಅಂದ್ರೆ ನಮ್ದು ಇದು ಈ ಸಮುದಾಯದವ್ರಿಗೆ ಮುಂಬೈ ಸರ್, ಮುಂಬೈ ಪುಣೆ, ನೆಕ್ಸ್ಟ್ ಹೈದ್ರಾಬಾದ್ ಸರ್. ನಮ್ಮ ಸಮುದಾಯದ್ದು ಪರಂಪರೆ ಹುಟ್ಟಿ ಬಂದದ್ದು ಮುಂಬೈ, ಹೈದ್ರಾಬಾದ್, ಮುಂಬೈ, ಪುಣೆ. ಅಲ್ಲೇನು ಯೂನಿಯನ್ಗಳಿದಾವ, ಸಂಘ ಇದಾವ ಅಥವಾ ಹೇಗೆ? ಸಂಘ ಗಿಂಗ ಇವಾಗ ಏನೋ ಮಾಡ್ಕೊಂಡ್ರೆ ಯಾವ ಗಿನ್ನೇನಿಲ್ಲ ಸರ್. ನಮ್ದ್ರಲ್ಲಿ ಒಂದು 7 ಮನೆಯವ್ರು ಅಂತ ಇರ್ತಾರೆ. ಅಂದರೆ ನಾಯಕ ಅವರು, ನಮ್ಮ ಮನೆ ನಾಯಕ ಒಬ್ರು, ಇನ್ನೊಬ್ರು ನಾಯಕ ಒಬ್ರು, ಹಿಂಗೆ ನಮ್ಮ ಮನೆಯವ್ರು ನಮ್ಗೇನೋ ಅವ್ರಿಗೆ ನಮಗೆ ಜಗಳ ಆದ್ರೆ ಅವ್ರವ್ರು ಅಲ್ಲಿ ಒಂದು ಜಮತ್ ಕಲ್ತು ಫೆಸ್ಲ ಮಾಡ್ತಾರೆ. ನಮ್ಮ ಮನೆಯವ್ರಿಗೆ ಯಾಕೆ ನೀವು ಹಿಂಗೆ ಮಾಡಿದ್ರಿ, ಅವ್ರು ದೊಡ್ಡವ್ರು ಮಾತಾಡಿ ಅದನ್ನ ಅವ್ರವ್ರು ಅಲ್ಲಿ ಬಗೆಹರಿಸ್ತಾರೆ ಸರ್. ಅದು ಹಂಗೆ, ಅದು ಒಂದು ಸಂಪ್ರದಾಯ 7 ಮನೆಯವರಲ್ಲಿ. ಹೈದ್ರಾಬಾದಲ್ಲಿ ಇದ್ದಾರೆ, ಅಲ್ಲಿ ಒಂದು 5 ಮನೆ 6 ಮನೆ 7 ಮನೆಯವ್ರು ಇದ್ದಾರೆ ಅಲ್ಲಿ. ನಾವು ಹೈದ್ರಾಬಾದ್ ಮನೆ ಅಲ್ಲಿ ಏನಾನ ರೋಟಿ ಇಂಥವಾದ್ರೆ ಎಲ್ಲ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ಅಲ್ಲಿಯವರು ಅಲ್ಲಿ ಮುಂಬೈಯಲ್ಲಿ ಅಲ್ಲಿ ಎಲ್ಲೇನೇ ಅದು ಆ ಥರ ಆತಂದ್ರೆ ಫಂಕ್ಷನ್ ಇತ್ತಂದ್ರೆ ಅವರೆಲ್ಲ ಬರ್ತಾರೆ ಅಲ್ಲಿ. ಒಟ್ಟು ಇದೆ ಸರ್. ನಮ್ಮ ಸಮುದಾಯದವ್ರು ಇವಾಗ ಇಲ್ಲಿ ಏನೋ ಅಲ್ಲಿ ಅದು ಮಾಡಿದೆ ಇದು ಮಾಡಿದೆ ಅಂತ ಮಾಡ್ತಾರೆ. ನಾನಂತ ಒಂದು ಹೋಗಿಲ್ಲ ಸರ್. ಇಲ್ಲೆಲ್ಲೂ ಕರ್ನಾಟಕದಲ್ಲಿ ಹೋಗಿಲ್ಲ. ಇಲ್ಲಿ ಸಮುದಾಯಕ್ಕೂ ಅಲ್ಲಿ ಇದಕ್ಕೂ ವ್ಯತ್ಯಾಸ ಆಗಿಬಿಡ್ತದೆ. ಅವರು ಅವ್ರು ಇದು ಮಾಡಲ್ಲ, ನೀವು ಅಲ್ಲಿ ಏನು ಮಾಡಿದ್ರೆ ಒಂದಿವ್ಸ ಇಲ್ಲಿಗೆ ಬಂದೇ ಬರ್ತೀರಿ ಅಂತಾರೆ ಅವ್ರು. ಅಲ್ಲಿಗೆ ಹೋಗ್ಲೇಬೇಕು, ಅಲ್ಲಿಗೆ ಹೋಗ್ಲೇಬೇಕು ಅಲ್ಲಿಗೆ. ಅಲ್ಲೇ ಏನೋ ಫೆಸಲ ನಡೆಯೋದಿದೆ. ಇಲ್ಲಿ ನಾವು ಮಾಡ್ಕೊಳ್ಳೋ ಫೆಸಲ ಅಲ್ಲ ಸರ್, ಅಲ್ಲಿದೆ, ಇಲ್ಲಿ ನಡೆಯಂಗೂ ಇಲ್ಲ ಅದು. ಇನ್ನೊಂದು ಡೌಟಮ್ಮ, ಎಲ್ಲ ಆಪ್ರೇಷನ್ ಲಿಂಗ ಬದಲಾಯಿಸ್ಕೊಂಡ್ರೆ ಮಾತ್ರ ಅವರು ಮಂಗಳಮುಖಿ ಆಗೋದಾ ಅಥವಾ ಹಂಗೇನೂ ಇದಾರ? ಅದು ನಿಜವಾದ ಮಂಗಳಮುಖಿ ಹಾಕರ್ ಸರ್ ಆಪ್ರೇಷನ್ ಆದರೆ. ಹೌದು, ಲಿಂಗ ಬದಲಾವಣೆ ಅದಕ್ಕೆ ಅವರಲ್ಲಿ ಅವ್ರು ಬೆಲೆ ಕೊಡಲ್ಲ ಸರ್. ನಿಜವಾದ ಮಂಗಳಮುಖಿ ಅಂದ್ರೆ ಹಂಗೆ ಇರಬೇಕು, ಬದಲಾದ್ರೆ ಮಾತ್ರ. ಅದು ಬದಲಾವಣೆ ಆಗಿಲ್ಲ ಅಂದ್ರೆ ಅದು ಅವ್ರು ಅಷ್ಟು. ಅದಕ್ಕೊಬ್ರು ಗುರು ಬೇಕಂತೆ, ಹೌದಾ? ಇದಕ್ಕೆ ಅಂದರೆ ಮಂಗಳಮುಖಿ ಆಗಬೇಕು ಅಂದರೆ ಅಲ್ಲಿ ಆಪ್ರೇಷನ್ ಲಿಂಗ ಬದಲಾಯಿಸ್ಕೋಬೇಕು ಅಂದ್ರೆ ಅದಕ್ಕೊಬ್ರು ಗುರು ಯಾರೋ ಒಬ್ರು ಮಗಳು ಅಂತ ತಗೊಂಡು ಆ ಥರ ಮಾಡ್ಕೊಂಡು ಏನೋ ಆ ಥರ ಏನಿಲ್ಲ. ಇಲ್ಲಿ ಒಬ್ಬೊಬ್ರು ಅನಿಸಿಕೆ ಸರ್. ನನ್ನ ಮನೇಲೇ ಅದೇ, ನಾನು ಅಲ್ಲಿ ಹೋಗಿ ಆಗಿಲ್ಲ. ಹೌದಾ? ನನ್ನ ತಾಯಿ ನಾನು ಚೆನ್ನಾಗಿ ನೋಡ್ಕೊಂಡ್ಲಂಗಾದಾಗ. ನಮ್ಮ ತಾಯಿ ಏನಂದ್ರೆ ಊರಾಗ ಡೆಲಿವರಿ ಕೆಲಸ ಮಾಡ್ತಿದ್ಲು. ಆಗೆಲ್ಲ ಮನೆಯಲ್ಲೇ ಡೆಲಿವರಿ, ಸೂಲ್ಗಿತ್ತಿ ಸುಮಾರು ಒಂದು 2-3 ಸಾವಿರ ಡೆಲಿವರಿ ಮಾಡಿಸೋಣ. ನಮ್ಮ ಏನು ಹೆಸರು? ಕರಿಯಮ್ಮ ಅಂತ. ಕರಿಯಮ್ಮ ನಮ್ಮ ತಾಯಿ ಹೆಸರು. ನಾನು ನಮ್ಮ ತಾಯಿ ಹತ್ರ ಹಿಂಗಾಗಿ ನಾನು ಹಿಂಗೆ ಹಾಕ್ತಾಯಿದ್ದೀನಿ, ಹಿಂಗೆ ಬ್ಯಾಡ್ ಬಿಡು, ಏನಾನ ಆಗಿ ಸತ್ತೋದ್ರೆ ಹಿಂಗೆ ಅದು ಏನಾಗಲ್ಲ ಬಿಡಮ್ಮ ಅಂತ ಅವಳ ಹತ್ರ ಮಾತ್ರ ಡಿಸ್ಕಷನ್ ಮಾಡ್ಕೊಂಡು ಹೋದೆ. ಹೋಗಿ ನಾನು ಡೈರೆಕ್ಟ್ ಯಾರೋ ಒಬ್ರು ನಮ್ಮ ಹತ್ರನೇ ಕರ್ಕೊಂಡೋದೆ. ನಾನು ಕರ್ಕೊಂಡು ಹೋಗ್ತೀನಿ, ಮಾಡಿಸ್ಕೊಂಬಂದು ಬಿಟ್ರು. ನಾನು ಮನೇಲಿ ಎಲ್ಲ ಆಗಿ ಮನೇಲಿ 2-3 ವರ್ಷ ಇದ್ಬಿಟ್ಟು ಆಮೇಲೆ ಹೋಗಿದ್ದೆ ನಾನು ಮುಂಬೈಗೆ. ಅದು ನಮ್ಮ ತಾಯಿ ನನಗೆ ಚೆನ್ನಾಗಿ ನೋಡಿದ್ರು. ಒಂದು ಹಡ್ದು ಬಾಂತಿಗೆ ಯಾವ ಥರ ನೋಡ್ತಾರೆ, ನನ್ನ ತಾಯಿ ಅಷ್ಟು ಚೆನ್ನಾಗಿ ನಾನು ನೋಡಿದ್ಲ ಅವಾಗ. ಅದು ಹೆಂಗೆ? ಅದು ತುಂಬ ಕಷ್ಟದ ದಿನಗಳ ನೋವು ಅದು ಅಥವಾ ಹೆಂಗೆ? ನೋವು ಇರ್ತೈತೆ ಸರ್, ನೋವು ಇರಲಾರ್ದು ಯಾವ್ದು ಇರ್ತಲ್ಲ ಅಂದರೆ ಆ ಪ್ರೋಸೆಸ್ ಅಷ್ಟು ಹಿಂಸೆ ಆದರೂ ಇಷ್ಟಪಟ್ಟು ಆಗ್ತಾರಲ್ಲ, ಅದಕ್ಕೆ ನಾನು ಹಿಂಗೆ ಆಗಲೇಬೇಕಲ್ಲ. ನಾನು ಹುಡುಗಿ ಥರ ಇರಲೇಬೇಕು, ನನ್ನ ಜೀವನ ನಾನು ಹುಡುಗಿಯೇ ಇದ್ದಂಗೆ ಇರಬೇಕು. ಅದಕ್ಕೆ ಆ ನೋವು ಅನುಭವಿಸ್ಲೇಬೇಕು. ಆಗಬೇಕು. ಆಮೇಲೆ ಬೇಜಾರಾಗುತ್ತೆ ಸರ್. ಇವಾಗೆಲ್ಲ ವಯಸ್ಸಾದಾಗೆಲ್ಲ ಯಾಕಪ್ಪ ಇದರಲ್ಲಿ ನಾವು ಬಂದ್ವಿ ಅನಿಸ್ತೈತೆ, ಅನಿಸ್ತೈತೆ ಸರ್. ಏನು ಉದ್ದೇಶಕ್ಕೆ? ಯಾವ ಪಾಯಿಂಟ್? ಯಾವ್ದಾರ ಇವಾಗ ನೋಡಿ, ಒಬ್ಬರಿಗೆ ಗಂಡ್ಮಗ್ಗ ಮದುವೆ ಆಗಿರ್ತೈತಿ, ಮಕ್ಳು ಇರ್ತಾರೆ ಅವ್ರಿಗೆ. ಅವ್ರಿಗೆ ಹೆಚ್ಚು ಕಮ್ಮಿ ಏನಾಗಿ ಬಿದ್ದುಬಿಟ್ರೆ ಅವ್ರು ನೋಡ್ಕೊತಾರೆ. ಅವ್ರನ್ನ ನನ್ನ ತುಂಬ ಪ್ರೀತಿ ಮಾಡ್ತಾರೆ, ಇಲ್ಲಂತ ಹೇಳಲ್ಲ. ನಾನು ನನ್ನ ತಮ್ಮಳ ಆತು, ನನ್ನ ಅಕ್ಕ ತಂಗಿಯರ ಆಯ್ತು, ನಮ್ಮ ಒಂಚೂರು ಏನನ್ನ ಹೇಳಿದ ತಕ್ಷಣ ಹೊಸ್ರು ಬಂದು ನಿಂದಿರ್ತಾರೆ. ನಂದು ಬೇರೆದವ್ರ ಜೀವನ ಅಪ್ಪ ಅಮ್ಮನ್ನೇ ನೋಡಲ್ಲ. ಇವ್ರು ಏನನ್ನಾಗಿ ಅಲ್ಲಿ ಬಿದ್ದುಬಿಟ್ನೆ ಅಂದರೆ ಯಾರು ಎತ್ತಿ ಹಾಕ್ಬೇಕು ಸರ್? ಮೊದಲಾಗಿ ಹಿಂಗಾಗಿದ್ದಾರೆ ಅಂತಂದರೆ ಮನೆಯವರೇ ಸೇರಿಸಲ್ಲ ಕೆಲವು ಕಡೆ. ಅದು ನಮ್ಮ ಬೆಂಗಳೂರು ಮೈಸೂರು ಕಡೆ ಅಂತೂ ಬಿಲ್ಕುಲ್ ಸೇರಿಸಲ್ಲ. ಅತಿ ಏನೋ ಅವ್ರು ಬಡವ್ರು ಅದಾರ, ಅವಳು ಏನೋ ತೊಗೊಂಡೋಗಿ ಅಲ್ಲಿ ದುಡ್ಡು ಆಗ್ತಾಳಂದ್ರೆ ಹೋಗಮ್ಮ ಬಾಮ್ಮ ಅಂತ ಚೆನ್ನಾಗಿ ನೋಡ್ಕೊಂಬೋದು. ದುಡ್ಡುಗೋಸ್ಕರ ನಮ್ಮನ್ನ ತಂದೆ ತಾಯಿ ಮನೆ ಕೆಲವು ಕಡೆ ಒಪ್ಕೊಳ್ಳೋದೇ ದುಡ್ಡುಗೋಸ್ಕರ. ನನಗೆ ಯಾವ ದುಡ್ಡು ಇಲ್ಲ, ಏನಿಲ್ಲ. ನಾನು ದುಡ್ದೆ, ಕಷ್ಟ ಬಿದ್ದೆ, ನಾನು ಏನು ಮಾಡಿದೆ, ಏನು ಮನೆ ಸಂಸಾರ ಮಾಡಬೇಕು, ಏನೇನಿಲ್ಲ. ಆಗ ಅಷ್ಟು ಕಡು ಬಡವ್ರು ನಮ್ಮ ತಾಯಿ. ಸೂಲ್ಗಿತ್ತಿ ಕೆಲಸ ಮಾಡಬೇಕು, ಅವ್ರನ್ನವ್ರ ಜೀವನ ಮಾಡಬೇಕು. ಹಿಂಗೆ ಮಾಡ್ಕೊತ ಬಂದು ಮತ್ತು ಏನೇನೋ ಹಿಂಗೆ ಒಂದೊಂದೇ ಮೆಟ್ಲೆತ್ತಿ ಒಂದು 2-3 ಮೆಟ್ಲೆತ್ತಿ ನಿಂತೀನಿ. ಇವಾಗ
ಇವತ್ತು ಚೆನ್ನಾಗಿದೆ. ನಾನು ಊಟಕ್ಕೆ ತಿಂಡಿಗೆ ಇದಕ್ಕೇನು ಉಡಾಕ ತೊಡಕ ಏನಿಲ್ಲ. ಈ ಕಡೆ ಅಕ್ಕ ತಂಗಿಯರಿಗೂ ನೋಡ್ಕೊತೀನಿ, ಅಣ್ಣ ತಮ್ಮಳಿಗೂ ಅಮ್ಮ ತಮ್ಮ ಒಬ್ಬನಿರೋದು ಅವ್ರನ್ನ ಅವ್ನ ಸಲುವಾಗಿ ಇಲ್ಲಿ ಬರ್ತೀನಿ. ಅವ್ನಿಗೆ ಮದುವೆ ಆಗಿ ಪಾಪ ಅವನು ಹೆಂಡತಿ ಸತ್ತೋದ್ಲಿ 1.5 ವರ್ಷ ಎಷ್ಟು ಆಯ್ತಾನ. ಈಗ ಅವನೊಬ್ಬನೇ ಇಲ್ಲಿರ್ತಾನೆ. ಇಲ್ಲಿ ಅವನ ಸಲುವಾಗಿ ನಾನು ಬರ್ತೀನಿ, ಮಕ್ಕಳು ಬರ್ತಿರ್ತಾರೆ ಹೋಗ್ತಿರ್ತಾರೆ ಅವರು. ಅವನಿಗೆ ಮತ್ತೆ ಏಂತಿದ್ರೆ ನೋಡ್ಕೊತಿದ್ಲು, ಒಳ್ಳೆ ಅಡುಗೆ ಮಾಡೋಕ್ಕಾದ್ರೆ. ಅದಕ್ಕೆ ಅವನಿಗೆ ಏನು ಫೀಲ್ ಆಗಬಾರ್ದು. ನಾನು ಬರ್ತೀನಿ 1 ದಿವಸ 2 ದಿವಸ ಇರ್ತೀನಿ, ಏನೋ ಕೋಳಿ ಕೊಯ್ಯೋದಿಲ್ಲ, ಕೋಳಿಗಳು ಸಾಕಿ ಅವನು ಮಟನ್ ಬೇಕಾದ್ರೆ ಮಟನ್ ತರಿಸಿ ಮಾಡಿಬಿಟ್ಟು ಉಂಡು ತಿಂದು 2 ದಿವಸ ಇದ್ದು ನಾನು ಹೋಗ್ತೀನಿ. ಹಿಂಗೆ ಅಂದರೆ ಊರಲ್ಲಿ ನನಗೆ ಜನ ಸರ್ ತುಂಬ ಪ್ರೀತಿ. ನನ್ನ ಊರಾಯ್ತು, ನನ್ನ ಅಕ್ಕಪಕ್ಕ ಊರಾಯ್ತು, ನನ್ನ ಕೊಪ್ಪಳ ಜಿಲ್ಲಾದಲ್ಲಿ ಪ್ರತಿಯೊಂದು ಹಳ್ಳಿಯಾಗೂ ಏನಾನ ಮದುವೆ ಫಂಕ್ಷನ್ ಇದ್ರೆ ನನ್ನ ಮನೆಗೆ ಕಾರ್ಡ್ ಬರ್ತದೆ ಸರ್. ಮಿಸ್ ಆಗದೆ ಬರೋದು. ನೀವು ಬರಲೇಬೇಕಮ್ಮ, ಬಂದು ಟೇಜ್ ಮೇಲೆ ಬರಬೇಕು, ನಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡಿ ಬರ್ಬೇಕಂತ. ನನ್ನ ಒಂಥರ ದೇವ್ರ ಥರ ನೋಡ್ತಾರೆ ಸರ್. ನನ್ನ ಅಭಿಮಾನಿಗಳು ಅಷ್ಟಿದ್ದಾರೆ ನನ್ನ ಊರಲ್ಲಿ. ಪ್ರತಿಯೊಂದು ಮನೆಯಲ್ಲಿ ಏನೋ ಫಂಕ್ಷನ್ ಐತೆ ಅಂದರೆ ಸೀದಾ ನನಗೆ ಬಂದು ಅರ್ಶಿನ ಕುಂಕುಮ ಕೊಟ್ಟು ಅಮ್ಮ ನೀವು ಇರಬೇಕಲ್ಲಿ ಬೆಳಗ್ಗೆ ಅಂತ ಹೇಳ್ತಾರೆ. ನನಗೆ ಅಷ್ಟು ಗೌರವ ಕೊಟ್ಟು ಕರೀತಾರೆ ಸರ್. ತುಂಬ ಬೆಲೆ ಇದೆ ಸರ್. ನಾನು ಹಿಂಗೆ ಆದಕ್ಕೂ ಸಾರ್ಥ ಐತೆ ಬಿಡಿ. ಕೆಲವೊಬ್ಬರು ಎಲ್ಲೋ ನೋಡ್ತೀನಿ ಇವಾಗೆಲ್ಲ ಅದರ ಮಾಧ್ಯಮದಲ್ಲಿ ಅದರಲ್ಲಿ ಇದರಲ್ಲಿ ಏನೇನೋ ಮಾಡಿಬಿಡ್ತಾರೆ, ಏನೇನೋ ಆಗಿ ಹೋಗ್ಬಿಡ್ತೈತಿ. ಸ್ವಲ್ಪ ನಾವು ತಾಳ್ಮೆನ ತೊಗೊಳೋಲ್ಲ, ಆ ಥರ ಮಾಡಿಬಿಡ್ತೀವಿ ನಾವು ಅವ್ರಿಗೆ. ಅವ್ರ ಹಿಂದಗಡೆ ನಮ್ಮ ಮೇಲೆ ಬಿದ್ದ ನಮ್ಮ ಜೀವನ ಏನಾಗ್ತೈತೆ ಅಂತ ಗೊತ್ತಿಲ್ಲ. ನನ್ನ ಎಷ್ಟು ಚೆನ್ನಾಗಿ ನೋಡ್ತಾರಲ್ಲಪ್ಪ ಎಲ್ಲರೂ. ಅದು ನಮ್ಮಲ್ಲಿ ಅದು ಆ ಥರ ತಾಳ್ಮೆದಿಂದ ಉಟ್ಕೊಂಡು ಬರ್ಬೇಕು ಸರ್. ಎಲ್ಲರ ಜೊತೆ ನಾನು ಬೆರ್ತಿರ್ಬೇಕು, ಎಲ್ಲರ ಜೊತೆಗೆ ಸಮವಾಗಿರ್ಬೇಕು. ನಾನು ಅವ್ರ ಜೊತೆಗೆ ಇಷ್ಟೇ ಪ್ರೀತಿಯಿಂದ ಅವ್ರು ಅಷ್ಟೇ ನಡ್ಕೊಂಡ್ರೆ ಅವ್ನ ಪ್ರೀತಿಯಿಂದ ನಾವು ಕಾಣಬೇಕು. ಅವನು ಮುಂದೆ ಹೋದ್ಮೇಲೆ ಅವನು ಅವ್ರಿಗೆ ನಾನು ಏನೇನೋ ಅಂದ್ಬಿಟ್ಟೆ, ಅವ್ರು ನನ್ನ ಅಷ್ಟು ಪ್ರೀತಿಯಿಂದ ಗೌರವ ಕೊಟ್ರಲ್ಲ ಅವ್ರು. ಅವ್ನು ಮುಂದೆ ಹೋದ್ಮೇಲೆ ವೇಸ್ಟ್ ಮಾಡ್ಕೊಂಡು ಅವ್ನಿಗೇನೋ ಆತ್ಮಲೋಕನೆ ಮಾಡ್ಕೊತಾರೆ ಅವ್ರು. ನಾವು ಅವ್ನು ಒಂದಣತಿಗೆ ನಾವು 10 ಅಂದ್ಬಿಟ್ರೆ ನಮಗೆ ಗೌರವ ಇರ್ತೈತೆ. ಒಂದು ಹಿಂಗೆ ಬಿಸಾಕ್ಬಿಡ್ತಾರೆ. ಸಂಬಂಧನೇ ಕಳೆದೋಗುತ್ತಲ್ಲಿ. ಬಿಲ್ಕುಲ್ ಇಲ್ಲ ಸರ್. ನಾನು ಎಲ್ಲೇನಾಗ ಅಲ್ಲಿ ರೋಡಲ್ಲಿ ಕಾಣೆ ಅದು ಬಂತು ಆ ಕಡೆ ನಡಿ ಅಂತ ಹಿಂಗೆ ಹೋಗ್ಬಿಡ್ತಾರೆ. ವಾಪಸ್ ಬಂದಮೇಲೆ ಈ ಕೃಷಿ ಯಾವಾಗಿಂದ ಶುರು ಮಾಡಿದ್ರಿ? ಬಾಂಬೆಯಿಂದ ಬಂದು ಹೆಂಗೆ? ಅಲ್ಲಿ ತೋಟ ಇತ್ತು ನಮ್ಮದು. ಊರಲ್ಲಿ ಹೊಲ ಇತ್ತು 5 ಎಕರೆ 8 ಗುಂಟೆ ಇತ್ತು. ಅದು ಒಂದು ಕಂಪ್ನಿಗೆ ಸೇಲ್ ಆಗ್ಬಿಡ್ತು ಸರ್. ಪ್ರೈವೇಟ್ ಕಂಪ್ನಿ ಕೊಟ್ಟಿದ್ದ ಅಥವಾ ಗೌರ್ಮೆಂಟ್? ಇಲ್ಲ, ಪ್ರೈವೇಟ್. ಅವು ಸ್ಪಾಂಜ್ ಕಂಪ್ನಿ ಅಂತ. ಐರನ್ ಅದು ಕೆಬ್ಬಣ ಕಲ್ಲು ತಂದಾಕಿ ಅದು ಅರ್ಧ ಸ್ಪಾಂಜ್ ಮಾಡೋದು. ಆಮೇಲೆ ಮುಂದೆ ಹೋಗಿ ಅದು ಕೆಬ್ಬಣ ಆಗುತ್ತೆ. ಅದಕ್ಕೆ ತೊಗೊಂಡ್ರು. ಅವ್ರು ಏನಂದ್ರು ಹೊಲ ತೊಗೋಬೇಕಾದ್ರೆ ನಿಮಗೆ ಕೆಲಸ ಕೊಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೊಂದು ಬಾಂಡು ಕೊಟ್ಟರು ಅವ್ರು. ಓಕೆ ಅಂತ ಒಪ್ಕೊಂಡು 1.5 ಲಕ್ಷ 1 ಎಕರೆ. ಯಾವ ಇಸ್ವಿ ಅಮ್ಮ ಇದು? ಯಾವ ಇಸ್ವಿಲಿ ಎಷ್ಟನೇ ವರ್ಷದಲ್ಲಿ? 23-24 ವರ್ಷ ಈಗ ಹಿಂದ್ಗಡೆ. ಇವಾಗೆಲ್ಲ 50 ಲಕ್ಷ 60 ಲಕ್ಷ ಇದೆ ಒಂದು ಎಕರೆ ಜಮೀನು. ಅಲ್ಲಿ ಮಟ್ಟ ಹೋಗೈತಿ. ಒಂದೊಂದು ದಿನ ಒಳ್ಳೆ ಜಾಗದಾಗ ಐತೆ ಅಂದರೆ 70-80 ಲಕ್ಷ 1 ಕೋಟಿ ಅಂದ್ಬಿಡ್ತಾರೆ ಇವಾಗ. ಅಲ್ಲಿ ಅವ್ರು ಅಷ್ಟು ಸಸ್ತತ್ತ ನಮ್ಗೆ ಕೆಲಸ ಕೊಡ್ತೀವಿ ಅಂತ ಹೇಳಿ ನಮ್ಗೆ ಕೆಲಸ ಕೊಟ್ಟಿದ್ದಾರೆ ಸರ್. ಕೊಟ್ಟಿದ್ದಾರೆ ಸರ್ ಎಲ್ರಿಗೂ. ಜನ ಹೊಲ ಕೊಟ್ಟಿವಿ, ಅಷ್ಟು ಜನಕ್ಕೂ ಕೆಲಸ ಕೊಟ್ಟಿದ್ದಾರೆ ಸರ್. ಏನು ಕೆಲಸ ಕೊಟ್ಟಿದ್ದಾರೆ? ಅದರಲ್ಲಿ ಒಬ್ಬೊಬ್ಬರಿಗೆ ಒಂದು ಟಿಪ್ಪರ್ ಬಿಟ್ಟಿದ್ದಾರೆ, ಯಾರೋ ಒಂದು JCP, ಯಾರೋ ಟ್ಯಾಕ್ಟ್ರಿ ಬಿಟ್ಟಾರೆ, ಯಾರು ಈ ಕೆಲಸ ಆ ಕೆಲಸ ಮಾಡ್ತಾರೆ. ನನಗೂ ಒಂದು ಕೆಲಸ ಕೊಟ್ಟರೆ ನಾನು ಅದರಲ್ಲಿ ಕೋಲ್ ಬರ್ತದೆ ಸರ್, ಅದು ಅನ್ಲೋಡಿಂಗ್ ಮಾಡಿಸ್ತೀನಿ. ನಾನು ಹೋಗಲ್ಲ, ನಾವು ಮೂಡ್ರು ಇರ್ತಾರೆ, ಅವ್ರು ಮಾಡಿಸ್ಕೊಂಡು ಹೋಗ್ತಾರೆ. ಏನೇನು ಇದ್ರೆ ಸರ್ ನಾನು ಕರೀತಾರೆ, ಕಂಪ್ನಿ ಒಳಗೆ ಹೋಗ್ತೀನಿ, ಬರ್ತಿರ್ತೀನಿ. ಏನೇನಿದ್ರೆ ನಿಮ್ಮ ಫೋನ್ ಮಾಡ್ತಾರೆ, ತಾರಮ್ಮ ಬನ್ನಿ ನೀವು ಪ್ಲಾಂಟ್ ಒಳಗಡೆ ಅಂತ ಹೇಳ್ತೀನಿ. ನಾನು ಫ್ರೀ ಇದ್ನಿ ಅಂದ್ರೆ ಅಲ್ಲಿ ಊರಲ್ಲಿ ಮನೇಲಿ ಸ್ವಲ್ಪ ಏನೋ ಬೇಜಾರಾದ್ರೆ ಕಂಪ್ನಿ ಒಳಗೆ ಹೋಗ್ತೀನಿ. ಏನಮ್ಮ ಅದು ಕೋಲ್ ಅಂತಂದರೆ ಏನದು? ಕಲ್ಲಿದ್ಲು ಅಂತ ಬರ್ತದೆ ಸರ್. ಕಲ್ಲಿದ್ಲು ಅದು ಅನ್ಲೋಡ್ ಮಾಡೋದು ಸರ್. ಲಾರಿ ಒಳಗೆ ಬರ್ತೈತೆ. ಲಾರಿ ಒಳಗಿಂದ JCPಲಿಂದ ಕೆಳಗೆ ಹಾಕೋದು, ಅದನ್ನು ಅನ್ಲೋಡ್ ಮಾಡೋದು. ಕೆಲಸ ಕೊಟ್ಟಿದ್ದಾರೆ, ಅದರಿಂದ ಮಾಡ್ಕೊತ ಇದ್ದೀನಿ, ಚೆನ್ನಾಗಿದ್ದೀನಿ, ಬೇಯಿಸಿದ್ದೀನಿ ಸರ್. ನಾನು ಆಚೆ ಈಚೆ ಎಲ್ಲಿ ಹೋಗೋಕ್ಕೂ ನನಗೆ ಅವಕಾಶ ಅಷ್ಟಿಲ್ಲ ಸರ್. ಆಮೇಲೆ ಅಲ್ಲಿ ಜಮೀನು ಕೊಟ್ಟಮೇಲೆ ಇಲ್ಲಿ ತೊಗೊಂಡಿದ್ದ ನೀವು? ಅಲ್ಲಿ ಕೊಟ್ಟಮೇಲೆ ಇಲ್ಲೇ ತೊಗೊಂಡೆ ಸರ್. ಇಲ್ಲಿ ತೊಗೊತಿದ್ದಿಲ್ಲ ಸರ್. ಈ ನಮ್ಮಕ್ಕ ಇವಳು ಇದೇ ಊರಿಗೆ ಕೊಟ್ಟಿದ್ದೆ. ಇದು ನಾಗೇಶ್ನಳ್ಳಿ ಅಂತ. ನಾಗೇಶ್ನಳ್ಳಿ ಇವ್ರಿಗೆ ಇವ್ರ ಗಂಡ ಬಂದುಬಿಟ್ಟು ನನಗೆ ಮಾವ, ಇಲ್ಲ ಅಲ್ಲಿ ಒಂದು 4 ಎಕರೆ ಹೊಲ ಐತಿ, ತಗೋ. ನಾನು ಫಸ್ಟ್ ಜಬರಿಸ್ದೆ. ಯಾವಾಗ ನಮಗೇನಕ್ಕೆ ಅಲ್ಲಿ ಗುಡ್ಡದಾಗ ಇದೆ ನೋಡಿ, ಜಂಗಲ್ ಅಡವಿ ನೋಡಿ, ಅಲ್ಲೇ ಯಾಕೆ ತೊಗೋಬೇಕಂದ್ರೆ ಬರೋ ಹಂಗೆ ಅಥವಾ ಹಿಂಬಲ್ ಹತ್ಬಿಟ್ಟ ನನಗೆ. ತೊಗೊಂಡೆ ಸರ್. ಅವಾಗ ಭಾಳ ಚೀಪ್ ಆ್ಯಂಡ್ ಬೆಸ್ಟ್. ಇದು ಎಷ್ಟು ವರ್ಷ ಆಯ್ತು ತೊಗೊಂಡಿದ್ದು? ಅದೇ 24-25 ವರ್ಷ ಇನ್ನು ತೊಗೊಂಡು ನಾನು ಈ ಹೊಲ ತೊಗೊಂಡು 25 ವರ್ಷ ಮೇಲೆ ಆಗೈತಿ, ಈಚೆ ಇಲ್ಲ. ಅವಾಗ 4 ಎಕರೆ ಬಂದುಬಿಟ್ಟು 95,000 ತೊಗೊಂಡಿದ್ದೆ. 4 ಎಕರೆ ಅಂದರೆ ಇದು ತೆಗ್ಗು ಇಷ್ಟಿಷ್ಟು ಹಳ್ಳ ಸರ್ವ್ ಇತ್ತು ಸರ್. ಎಲ್ಲ ನೀವು ಮಟ್ಟ ಮಾಡಿಸಿರೋ? ಎಲ್ಲ ನಾನು ತೊಗೊಂಡ್ಬಿಟ್ಟು ಮಟ್ಟ ಮಾಡಿಸಿ ಬೋರ್ವೆಲ್ ಹಾಕ್ಸ್ದೆ, ನೀರು ಬಂತು ಮಾಡ್ತಿಟ್ಟು. ಪಕ್ಕದಲ್ಲಿ ನಮ್ಮ ಅಕ್ಕಂದು ಇವ್ರದ್ದು ಹೊಲ ಇದೆ, ಆ ರೂಮ್ ಕಾಣ್ತೈತಲ್ಲ ಅದು,
ಇಲ್ಲಿ ನಮ್ಮ ಹೊಲ್ದಾಗ ಜಾಸ್ತಿ ನೀರು ಸಿಗಲಿಲ್ಲ, ನಮ್ಮ ಅಕ್ಕರ ಹೊಲ್ದಾಗ ಅಲ್ಲಿ ಬೋರ್ ಹಾಕ್ಸಲ್ಲಿ ನೀರು ಚೆನ್ನಾಗಿ ಬಂತು, ಅಲ್ಲಿಂದ ಇತ್ಲ ನಮ್ಮದು ಮಾಡಿಕೊಂಡು ಮತ್ತೆ ಹೆಂಗೆ ಮಾಡ್ಕೊತ ಇಲ್ಲಿ ಬಂದು ಮೆಟ್ಟು ಹಾಕಿದ್ದೀವಿ ನೋಡಿ ಸರ್. ಅವಾಗಲಿಂದ ಕೃಷಿ ಶುರು ಮಾಡಿದ್ರಿ. ಕೃಷಿ ಶುರು ಮಾಡಿದೆ ಎಲ್ಲ ಏನೋ ಹಂಗೆ ಮಾಡ್ತೀನಿ. ಮತ್ತು ನಾನು ಎಲ್ಲೋ ಯಾರೋ ದೊಡ್ಡ ದೊಡ್ಡ ಶೇಟ್ರ್ ಮನೆಗೆ ನಾನು ಕರಿತಿರ್ತಾರೆ ಸರ್, ಇಷ್ಟಿ ತೆಗಿಯೋಕೆ ಕರಿತಾರೆ. ಇವಾಗಲೂ ಹೋಗ್ತೀರಿ? ಇವಾಗಲೂ ಹೋಗ್ತೀನಿ, ಅವ್ರು ಕರೆದ್ರೆ ಹೋಗ್ತೀನಿ, ಇಲ್ಲ ನಾನಾಗಲಿ ನಾನು ಹೋಗ್ತೀನಿ. ಮನೇಲಿ ಬಂದೋಗಿ ಸ್ವಲ್ಪ ಮತ್ತು ಮನೆ ಕರೆದಂದ್ರೆ ಜಿಸ್ತಿಗೆ ಅದಕ್ಕೆ ಮಕ್ಳ ಜೊತೆ ಅವ್ರ ಕೈ ಮುಚ್ಚಿ ಏನು ಕೊಡ್ತಾರೆ ತೊಗೊತೀನಿ. ದೊಡ್ಡವ್ರು ಇದ್ನಂದ್ರೆ ಹಂಗೆ ಅತಿ ಸ್ವಲ್ಪ ಅವ್ರು ಇದಾದ್ರೆ ಅಂದ್ರೆ ಅಣ್ಣನೂರು, 2000, 2100, ಅತಿ ಒಂದು 5000. ಯಾರು ಇನ್ನೂ ದೊಡ್ಡವ್ರು ಅಂದ್ರೆ 10,000 ಗಟ್ಟಲೆ ಕೊಟ್ಟು ಕಳಿಸ್ತಾರೆ ಸರ್. ಅದು ನಾವು ಅವ್ರ ಅಣ್ಣ ಉಂಡಿರ್ತೀವಿ, ನಾವು ಒಂದು ಮರಿಬಾರ್ದು.